Very good morning, my dear viewers. Welcome to my YouTube channel. This is Arun Giredi here. In today's class, we would like to discuss one of the important question of merchant banking, that is Indian financial service subject. So that is registration of a merchant banker. ಸೊ ವರ್ತಕ ಬ್ಯಾಂಕರರ ನೋಂದಾವಣೆಯನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಸೊ ರಿಜಿಸ್ಟ್ರೇಷನ್ ಆಫ್ ಮರ್ಚೆಂಟ್ ಬ್ಯಾಂಕರ್ ಈಸ್ ಡನ್ ಇನ್ ಅ ಫಾಲೋಯಿಂಗ್ ಮ್ಯಾನರ್. ಫಸ್ಟ್ ಒನ್ ಈಸ್ ಅಪ್ಲಿಕೇಶನ್ ಫಾರ್ ಗ್ರ್ಯಾಂಟ್ ಸರ್ಟಿಫಿಕೇಟ್ ಅಂತ ನಾವಲ್ಲಿ ಕರಿತೀವಿ. ಸೊ ಫಸ್ಟ್ ಸ್ಟೆಪ್ ಯಾವುದಪ್ಪ ಅಂದ್ರೆ ಅಪ್ಲಿಕೇಶನ್ ಫಾರ್ ಗ್ರ್ಯಾಂಟ್ ಸರ್ಟಿಫಿಕೇಟ್. ಸೊ ಪ್ರಮಾಣ ಪತ್ರವನ್ನು ಒದಗಿಸ್ತಕ್ಕಂಥ ಅರ್ಜಿಯನ್ನು ಒದಗಿಸ್ತಕ್ಕಂಥ ನಮೂನೆ ಅಂತ ಕರಿತೀವಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ಅ ಫರ್ನಿಷಿಂಗ್ ಆಫ್ ಅ ಇನ್ಫಾರ್ಮೇಷನ್ ಕ್ಲಾರಿಫಿಕೇಷನ್ ಆ್ಯಂಡ್ ಪರ್ಸನಲ್ ರೀಪ್ರೆಸೆಂಟೇಷನ್. ಅಂದರೆ ಮಾಹಿತಿಯನ್ನು ಒದಗಿಸುವುದು, ಅದಕ್ಕೆ ಸಂಬಂಧಪಟ್ಟಂಥ ದೃಢೀಕರಣವನ್ನು ಪಡೆಯೋದು, ಆಮೇಲೆ ವೈಯಕ್ತಿಕ ಮಾಹಿತಿಯನ್ನು ಒದಗಿಸೋದು, ಇವೆಲ್ಲ ಎದುರು ಬರ್ತಾವೆ, ಸೆಕೆಂಡ್ ಸ್ಟೇಜ್ ಒಳಗೆ ಬರ್ತಾವೆ. ಇನ್ ಥರ್ಡ್ ಕೇಸ್ ಕನ್ಸಿಡ್ರೇಷನ್ ಫಾರ್ ಅಪ್ಲಿಕೇಶನ್. ಸೊ ಅರ್ಜಿಯನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳೋದು, ದಟ್ ಈಸ್ ಅ ಥರ್ಡ್ ಸ್ಟೆಪ್. ರಿಜಿಸ್ಟ್ರೇಷನ್ ಒಳಗೆ ಥರ್ಡ್ ಸ್ಟೆಪ್ ಯಾವುದು ಅಂದರೆ ಕನ್ಸಿಡ್ರೇಷನ್ ಫಾರ್ ಅಪ್ಲಿಕೇಶನ್. ಸೊ ನಿಮ್ಮ ಅರ್ಜಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳೋದು ಥರ್ಡ್ ಸ್ಟೆಪ್ ಅಂತ ಹೇಳ್ಬೋದು. ಆಮೇಲೆ ಗ್ರ್ಯಾಂಟ್ ಆಫ್ ಅ ಸರ್ಟಿಫಿಕೇಟ್. ಸೊ ನಿಮ್ಮ ಪ್ರಮಾಣ ಪತ್ರವನ್ನು ನಾವು ಒದಗಿಸೋದು ಏನಾಗುತ್ತೆ ರೀ, ಫೋರ್ತ್ ಸ್ಟೆಪ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಫೇಲ್ಯೂರ್ ಟು ಪೇ ದ ಫೀಸ್. ಸೊ ನಾವು ಫೀಸನ್ನು ಕೊಡಲಿಕ್ಕೆ ಫೇಲ್ ಆದಿವಿ ಅಂದ್ರೆ ಎದುರೋ ಬರ್ತೈತಿ ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಕಾನ್ಸಿಕ್ವೆನ್ಸ್ ಆಫ್ ಫೇಲ್ಯೂರ್ ಆಫ್ ಫೀಸ್ ಎದುರೋ ಬರ್ತಂದ್ರೆ ಫಿಫ್ತ್ ಸ್ಟೇಜ್ ಒಳಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಮೇನ್ ಪಾಯಿಂಟ್ಸ್ ಆಫ್ ರಿಜಿಸ್ಟ್ರೇಷನ್ ಆಫ್ ಮರ್ಚೆಂಟ್ ಬ್ಯಾಂಕರ್. ನಾವು ವರ್ತಕ ಬ್ಯಾಂಕರನ್ನು ನೋಂದಾವಣೆ ಮಾಡಬೇಕಾದ್ರೆ ಈ ಎಲ್ಲ ಹಂತಗಳನ್ನು ನಾವು ಫಾಲೋ ಮಾಡಬೇಕು ಅಂತ ಹೇಳ್ತೀವಿ. ಲೆಟ್ ಅಸ್ ಮೂವ್ ಆನ್ ಟು ದ ಇನ್ ಡಿಟೇಲ್. ಸೊ ಫಸ್ಟ್ ಒನ್ ಈಸ್ ಕಾಲ್ಡ್ ಎಸ್ ಅಪ್ಲಿಕೇಶನ್ ಫಾರ್ ಗ್ರ್ಯಾಂಟ್ ಆಫ್ ಸರ್ಟಿಫಿಕೇಟ್. ಸೊ ನಾವು ಸರ್ಟಿಫಿಕೇಟನ್ನು ಯಾವ ರೀತಿ ಅಪ್ಲಿಕೇಶನ್ ಗ್ರ್ಯಾಂಟ್ ಆಗಿ ತೊಗೋಬೋದು ಅಂದರೆ, ಫಸ್ಟ್ ಸ್ಟೇಜ್ ಹಿಯರ್ ದ ಅಪ್ಲಿಕೇಶನ್ ಫಾರ್ ಗ್ರ್ಯಾಂಟ್ ಸರ್ಟಿಫಿಕೇಟ್ ನೀಡ್ ಟು ಬಿ ಮೇಡ್ ಟು ಸೆಬಿ ಅಂತ. ಸೊ ಇದು ಸೆಬಿಗೆ ಸಂಬಂಧಪಟ್ಟಂಗೆ ಗ್ರ್ಯಾಂಟ್ ಮಾಡಬೇಕು, ಸೆಬಿ ಅವರು ಅಪ್ರೂವ್ಡ್ ಮಾಡಬೇಕು ಅಂತ ಹೇಳ್ತೀವಿ ನಾವು. ಸೊ ರಿಜಿಸ್ಟ್ರೇಷನ್ ಆಫ್ ಸರ್ಟಿಫಿಕೇಟ್ ಈಸ್ ಟು ಬಿ ಗ್ರ್ಯಾಂಟ್ ಬೈ ದ ಸೆಬಿ ಅಂತ. ಸೊ ನಾವು ಸೆಬಿಗೆ ಅಪ್ಲಿಕೇಶನನ್ನು ಕೊಡಬೇಕು, ಸೆಬಿ ಅವರು ನಮಗೆ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಬೇಕು. ದಿಸ್ ಈಸ್ ಕ್ಲಿಯರ್. ಯಾಕೆ ಸೆಬಿ ಅವರು ನಮಗೆ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಬೇಕಂದ್ರೆ, ಸೆಬಿ ಹ್ಯಾಸ್ ಅ ಕಂಪ್ಲೀಟ್ ಅಥಾರಿಟಿ ಟು ಲುಕ್ ಆಫ್ಟರ್ ದ ಟ್ರಾನ್ಸಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಅ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ದ ಮರ್ಚೆಂಟ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಆಲ್ಸೋ ಟೇಕ್ಸ್ ಪ್ಲೇಸ್ ಇನ್ ರಿಲೇಷನ್ ವಿತ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು ನಾವು. ಸೊ ವರ್ತಕ ಬ್ಯಾಂಕರರು ಸಂಬಂಧಪಟ್ಟಂಗೆ ಸೆಬಿ ಅವರು ಅವ್ರ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು, ಸೆಬಿ ಅವರು ಅವ್ರಿಗೆ ಗೈಡನ್ನು ಕೊಡ್ತಿರ್ತಾರೆ. ಆಮೇಲೆ ಅಪ್ಲಿಕೇಶನ್ ಕ್ಯಾನ್ ಬಿ ಮೇಡ್ ಫಾರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಕೆಟಗರಿ. ಅಪ್ಲಿಕೇಶನ್ನ ಯಾವುದಾದ್ರೂ ಒಂದು ಕೆಟಗರಿ ಒಳಗೆ ಕೊಡಬೇಕು. ಆಲ್ರೆಡಿ ಹೇಳಿದ ಪ್ರಕಾರ ಕೆಟಗರಿ 1, 2, 3, 4 4 ಜನ ಬರ್ತಾರೆ ಮರ್ಚೆಂಟ್ ಬ್ಯಾಂಕರ. ಸೊ ಯಾವುದಾದ್ರೂ ಒಂದು ಕೆಟಗರಿ ಒಳಗೆ ನೀವು ಅಪ್ಲಿಕೇಶನನ್ನು ಕೊಡಬೇಕು ಅಂತ. ಐದರ್ ಯು ಕ್ಯಾನ್ ಆ್ಯಕ್ಟ್ ಆಸ್ ಅ ಕೆಟಗರಿ 1 ಮರ್ಚೆಂಟ್ ಬ್ಯಾಂಕರ್, ಆರ್ ಅ ಕೆಟಗರಿ 2 ಮರ್ಚೆಂಟ್ ಬ್ಯಾಂಕರ್, ಆರ್ ಅ 3 ಆರ್ ಅ 4 ಕೆಟಗರಿ. ಸೊ ನೀವು ಯಾವ ಕೆಟಗರಿ ಒಳಗೆ ಆಗ್ಬೇಕಂತ ಬಯಸ್ತಿಲ್ಲ ಆ ಕೆಟಗರಿ ನಾವು ಮೆನ್ಷನ್ ಮಾಡಬೇಕು. ಆಮೇಲೆ ಥರ್ಡ್ ಪಾಯಿಂಟ್ ಹಿಯರ್ ಫಾರ್ ಅಂಡರ್ ರೈಟರ್ ಆರ್ ಅ ಪೋರ್ಟ್ಫೋಲಿಯೋ ಮ್ಯಾನೇಜರ್ separate certificate of registration need to be obtained from SEBI. If you want to act as a underwriter or a portfolio manager, this is very important. ನೀವು ಅಂಡರ್ ರೈಟರ್ ಆಗಿ ಕೆಲಸ ಮಾಡಬೇಕಾದ್ರೆ ಅಥವಾ ಪೋರ್ಟ್ಫೋಲಿಯೋ ಮ್ಯಾನೇಜರ್, ಒಟ್ಟು ಕೊಳ್ಳುವ ವ್ಯಕ್ತಿ ಅಂತ ಕರೀತಾರೆ ಅಂಡರ್ ರೈಟರ್ ಅಂದ್ರೆ. ನೀವು ಅಂಡರ್ ರೈಟರ್ ಆಗಬೇಕಂದ್ರೆ ಅಥವಾ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಆಗಬೇಕಂದ್ರೆ ಸಪ್ರೇಟ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ಬರುತ್ತೆ, ಅದನ್ನು ಅಪ್ರೂವ್ ಯಾರು ಮಾಡಬೇಕು ರೀ, ಸೆಬಿ ಅವ್ರು ಮಾಡಬೇಕು. ದಿಸ್ ಈಸ್ ದ ಫಸ್ಟ್ ಸ್ಟೆಪ್, ದಟ್ ಈಸ್ ಅಪ್ಲಿಕೇಶನ್ ಫಾರ್ ಗ್ರ್ಯಾಂಟ್ ಆಫ್ ಸರ್ಟಿಫಿಕೇಟ್. Move on to the second step, furnishing of information and personal representation. ಮಾಹಿತಿಯನ್ನು ನಾವು ಒದಗಿಸೋದು ಹಾಗೂ ವೈಯಕ್ತಿಕ ಮಾಹಿತಿಯನ್ನು ಅಲ್ಲಿ ಪಡ್ಕೊಳ್ಳೋದು ಅಂತ. ಹಿಯರ್ ದ ಬೋರ್ಡ್ ಈಸ್ ರಿಕ್ವೈರ್ಡ್ ದ ಅಪ್ಲಿಕಂಟ್ಸ್ ಟು ಫರ್ನಿಶ್ ದ ಇನ್ಫಾರ್ಮೇಷನ್. ಸೊ ಬೋರ್ಡ್ನವರು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಅವ್ರಿಗೆ ಅಪ್ರೂವ್ ಮಾಡ್ತಾರೆ. ಹಿಯರ್ ದ ಕ್ಲಾರಿಫಿಕೇಷನ್ ರಿಗಾರ್ಡಿಂಗ್ ಮ್ಯಾಟರ್ ಆಫ್ ರೆಲೆವೆಂಟ್ ಟು ಆ್ಯಕ್ಟಿವಿಟಿ ಆಫ್ ಅ ಮರ್ಚೆಂಟ್ ಬ್ಯಾಂಕರ್. ಸೊ ಬೋರ್ಡ್ ಏನು ಮಾಡುತ್ತೆ ಅಂದ್ರೆ ಮರ್ಚೆಂಟ್ ಬ್ಯಾಂಕರ್ಗೆ ಅವ್ರಿಗೆ ರೆಲೆವೆಂಟ್ ಇನ್ಫಾರ್ಮೇಷನನ್ನು ಕೇಳ್ತಾರೆ. ಸೊ ರೆಲೆವೆಂಟ್ ಇನ್ಫಾರ್ಮೇಷನನ್ನು ನೀವು ಕೊಡಬೇಕು. ರೆಲೆವೆಂಟ್ ಅಂದರೆ ರಿಲೇಟೆಡ್, ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ನೀವು ಅವ್ರಿಗೆ ಸಲ್ಲಿಸಬೇಕು. ಹಿಯರ್ ದ ಅಪ್ಲಿಕಂಟ್ಸ್ ಆರ್ ಅ ಪ್ರಿನ್ಸಿಪಲ್ ಆಫೀಸರ್ ಮೇ ಅಪಿಯರ್ ಬಿಫೋರ್ ದ ಬೋರ್ಡ್ ಫಾರ್ ಅ ಪರ್ಸನಲ್ ರೀಪ್ರೆಸೆಂಟೇಷನ್. ನೀವು ಬೋರ್ಡ್ ಮುಂದೆ ಬಂದು ನಿಂದಿರಬೇಕು, ವೈಯಕ್ತಿಕವಾಗಿ ನೀವು ಅವ್ರನ್ನ ಕೇಳಬೇಕು ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ. ಸೊ ಹಂಗಾಗಿ ಪ್ರತಿಯೊಂದು ಪರ್ಸನಲ್ ಮಾಹಿತಿಯನ್ನು ನೀವು ಅವ್ರಿಗೆ ಕೊಡಬೇಕು. ಲೈಕ್ ವೆನ್ ಯು ಆರ್ ಸ್ಟಾರ್ಟಿಂಗ್ ದ ಬಿಸ್ನೆಸ್, ವಾಟ್ ಈಸ್ ಯುವರ್ ನೇಮ್ ಆಫ್ ಅ ಕಂಪ್ನಿ, ಕ್ಯಾಪಿಟಲ್. ಸೊ ಲೈಕ್ ದ್ಯಾಟ್ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ ಹ್ಯಾಸ್ ಟು ಬಿ ಗಿವನ್ ಅಂತ. ಸೊ ಪ್ರತಿಯೊಂದು ಮಾಹಿತಿಯನ್ನು ನೀವು ಕೊಡಬೇಕು, ಅಂದಾಗ ಅವರು ನಿಮ್ಮ ಮರ್ಚೆಂಟ್ ಬ್ಯಾಂಕಿಗೆ ಅಪ್ರೂವಲ್ ಕೊಡ್ತಾರೆ. ಇನ್ ಥರ್ಡ್ ಸ್ಟೇಜ್ ಕನ್ಸಿಡ್ರೇಷನ್ ಆಫ್ ಅಪ್ಲಿಕೇಶನ್. ಅಪ್ಲಿಕೇಶನನ್ನು ಪರಿಗಣನೆಗೆ ತೆಗೆದುಕೊಳ್ಳೋದು, ಅಂದರೆ ಅರ್ಜಿಯನ್ನು
ಪರಿಗಣಿಸೋದು ಅಂತ. ಕನ್ಸಿಡರೇಷನ್ ಅಂದರೆ ಪರಿಗಣಿಸೋದು. ಸೊ ಅರ್ಜಿಯನ್ನು ನಾವು ಪರಿಗಣಿಸಬೇಕಾದ್ರೆ ಫಸ್ಟ್ ಥಿಂಗ್ ಈಸ್ ಹಿಯರ್ ದ ಅಪ್ಲಿಕೆಂಟ್ ಕಂಪ್ಲೈ ವಿತ್ ದ ಫಾಲೋಯಿಂಗ್ ರಿಕ್ವೈರ್ಮೆಂಟ್. ಸೊ ದ ಅಪ್ಲಿಕೆಂಟ್ ಹ್ಯಾಸ್ ಟು ಫುಲ್ಫಿಲ್ ದ ರಿಕ್ವೈರ್ಮೆಂಟ್ಸ್. ಸೊ ಯಾವ ವ್ಯಕ್ತಿ ಅಪ್ಲಿಕೆಂಟ್ ಇರ್ತಾನೆ ಅವ ಕೆಲವೊಂದಿಷ್ಟು ಅವಶ್ಯಕತೆಗಳನ್ನ ನಾವು ಏನು ಮಾಡ್ಬೇಕು ರೀ, ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಯಾವ ಅವಶ್ಯಕತೆಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ಥಿಂಗ್ ಅಪ್ಲಿಕೆಂಟ್ ಶಾಲ್ ಬಿ ಅ ಬಾಡಿ ಆಫ್ ಕಾರ್ಪೊರೇಟ್ ಅದರ್ ದ್ಯಾನ್ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನಿ. ಅಪ್ಲಿಕೆಂಟ್ ಏನಿರ್ಬೇಕು ರೀ, ಬಾಡಿ ಆಫ್ ಕಾರ್ಪೊರೇಟ್ ಅಂದರೆ ಕಂಪ್ನಿಗೆ ಸಂಬಂಧಪಟ್ಟಂಗೆ ಇರಬೇಕು. ಅದರ್ ದ್ಯಾನ್ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನಿ ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನಿ ಬಿಟ್ಟು ಅವ ಅಪ್ಲಿಕೆಂಟ್ ಏನು ಮಾಡಿರ್ಬೇಕು ರೀ, ಇನ್ಫಾರ್ಮೇಷನನ್ನು ಮೇಂಟೈನ್ ಮಾಡಬೇಕು ಅಂತ. ಆಮೇಲೆ ಅಪ್ಲಿಕೆಂಟ್ ಶುಡ್ ಹ್ಯಾವ್ ಅ ನೆಸೆಸರಿ ಇನ್ಫ್ರಾಸ್ಟ್ರಕ್ಚರ್ ಲೈಕ್ adequate office space, equipment and manpower to effectively discharge his activity. ಅಪ್ಲಿಕೆಂಟ್ ಏನು ಮಾಡ್ಬೇಕು ರೀ, ನೆಸೆಸರಿ ಇನ್ಫ್ರಾಸ್ಟ್ರಕ್ಚರನ್ನು ಹೊಂದಿರಬೇಕು. ಅಂದ್ರೆ ಆಫೀಸ್ ಸ್ಪೇಸ್ ಇರಬೇಕು, ಅವನ ಹತ್ರ ಇಕ್ವಿಪ್ಮೆಂಟ್ಸ್ ಇರಬೇಕು, ಮ್ಯಾನ್ ಪವರ್ ಇರಬೇಕು. ಸೊ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಅವ ಮೇಂಟೈನ್ ಮಾಡಬೇಕು. ಯಾರು ಮೇಂಟೈನ್ ಮಾಡ್ಬೇಕು ರೀ, ಅಪ್ಲಿಕೆಂಟ್ಸ್. ಯಾಕೆಂದರೆ ಅಪ್ಲಿಕೆಂಟ್ ಕಡೆ ಆಫೀಸ್ ಇರಲಿಲ್ಲ ಅಂದರೆ, ಇಕ್ವಿಪ್ಮೆಂಟ್ ಇರಲಿಲ್ಲ ಅಂದರೆ ನಾವು ಮರ್ಚೆಂಟ್ ಬ್ಯಾಂಕಿಂಗ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಬರೋಂಗಿಲ್ಲ. ಅಂದರೆ ಸೆಬಿ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ, SEBI is expecting all the infrastructure should be clean, clear and very concise and in detail. So ಹಂಗಾಗಿ ಅಪ್ಲಿಕೆಂಟ್ ಹ್ಯಾಸ್ ಅ ನೆಸೆಸರಿ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಅಪ್ಲಿಕೆಂಟ್ ಹ್ಯಾಸ್ ಅ ಮಿನಿಮಮ್ 2 ಪರ್ಸನ್ ಆ್ಯಸ್ ಅ ಎಂಪ್ಲಾಯಿ ಹೂ ಹ್ಯಾವ್ ಅ ಎಕ್ಸ್ಪೀರಿಯನ್ಸ್ ಇನ್ ದ ಬಿಸ್ನೆಸ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್. ಅಪ್ಲಿಕೆಂಟ್ ಹತ್ರ ಅಟ್ಲೀಸ್ಟ್ 2 ಜನ ಕೆಲಸ ಮಾಡಬೇಕು. ಸೊ ಆ 2 ಜನಕ್ಕೆ ಏನಿರ್ಬೇಕು ರೀ, ಮರ್ಚೆಂಟ್ ಬ್ಯಾಂಕಿಂಗ್ ಫೀಲ್ಡ್ನಲ್ಲಿ ಕೆಲಸ ಮಾಡಿದ ಅನುಭವ ಇರಬೇಕು. ಯಾಕೆಂದರೆ ನೀವು ಗೈಡ್ ಮಾಡೋ ಪೊಸಿಷನ್ ಆಗಿರ್ತೀರಿ. ವೆನ್ ಯು ಆರ್ ಗೈಡಿಂಗ್ ಸಮ್ ಒನ್ ಯು ಶುಡ್ ಬಿ ಪರ್ಫೆಕ್ಟ್ ಇನ್ ನೇಚರ್. ಸೊ ನೀವು ಗೈಡ್ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು. ಹಾಗಾಗಿ ನಾವು ಏನಂತ ಹೇಳ್ತೀವಿ ಅಂದರೆ, ಮರ್ಚೆಂಟ್ ಬ್ಯಾಂಕಿಗೆ ಗೈಡ್ ಮಾಡುವಾಗ ನೀವೇನಾಗಿರ್ಬೇಕು ರೀ, ಕ್ಲಿಯರ್ ಆದಂಥ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ಅಂತ ಬಯಸ್ತಾರೆ. ಸೊ ದ ಅಪ್ಲಿಕೆಂಟ್ ಹ್ಯಾಸ್ ಅ ಮಿನಿಮಮ್ 2 ಪರ್ಸನ್ ಆ್ಯಸ್ ಟು ಎಂಪ್ಲಾಯ್ ಆ್ಯಂಡ್ ದೇ ಹ್ಯಾವ್ ಅ ಎಕ್ಸ್ಪೀರಿಯನ್ಸ್ ಇನ್ ಬಿಸ್ನೆಸ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್. ವರ್ತಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಿದ ಅನುಭವ ಇತ್ತಂದರೆ ನೀವು ಅವರನ್ನು ಕೆಲಸಕ್ಕೆ ತೊಗೋಬೋದು ಅಂತ ಹೇಳ್ಬೋದು. ಆಮೇಲೆ ಕನ್ಸಿಡ್ರೇಷನ್ ಆಫ್ ಅಪ್ಲಿಕೇಶನ್, ಅದು ಕಂಟಿನ್ಯೂ ಪಾರ್ಟ್ ನೋಡೋದಾದ್ರೆ, ಅಪ್ಲಿಕೆಂಟ್ ಹ್ಯಾಸ್ ಅ ಪಾರ್ಟ್ನರ್, ಡೈರೆಕ್ಟರ್ ಆರ್ ಪ್ರಿನ್ಸಿಪಲ್ ಆಫೀಸರ್ who is not involved in any litigation connected with security market or which has an adverse bearing on a business of applicant have not any found guilty for economic offense. ಅಂದರೆ ಏನಂತ ಹೇಳ್ತೀವಿ ಅಂದ್ರೆ, ಅಪ್ಲಿಕೆಂಟ್ ಏನು ಕೊಟ್ಟಿರ್ತಾನೆ ಅವ್ರ ಅಪ್ಲಿಕೆಂಟ್ ಇರ್ಬೋದು, ಅಂದರೆ ಯಾರು ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಆ ವ್ಯಕ್ತಿ ಇರ್ಬೋದು, ಅಂದರೆ ಅರ್ಜಿದಾರ, ಆಮೇಲೆ ಅವನ ಪಾಲುದಾರ, ಹಿಸ್ ಪಾರ್ಟ್ನರ್, ನಿರ್ದೇಶಕ, ಮೂಲ ವ್ಯಕ್ತಿ. ಸೊ ಇವ್ರು ಯಾರೂ ಅಫೆನ್ಸ್ನಲ್ಲಿ ಭಾಗವಹಿಸಿರಬಾರ್ದು, ಲಿಟಿಗೇಷನ್ನಲ್ಲಿ ಭಾಗವಹಿಸಿರಬಾರ್ದು, ಶೇರ್ ಮಾರ್ಕೆಟ್ ಗ್ಯಾಂಬ್ಲಿಂಗ್ ಒಳಗೆ ಭಾಗವಹಿಸಿರಬಾರ್ದು, ಗಿಲ್ಟಿ ಆಗಿರಬಾರ್ದು ಅಂತ ಹೇಳ್ತೀವಿ. ಯಾಕಂದರೆ ಇಫ್ ದೀಸ್ ಪರ್ಸನ್ಸ್ ಈಸ್ ಇನ್ವಾಲ್ವ್ಡ್ ಇನ್ ಎನಿ ಇಲ್ಲೀಗಲ್ ಆ್ಯಕ್ಟಿವಿಟಿ, ಸೊ ಸಿಂಪ್ಲಿ ಹೌ ದೇ ವಿಲ್ ಗೈಡ್ ಟು ದ ಇನ್ವೆಸ್ಟರ್. ದ್ಯಾಟ್ಸ್ ವಾಟ್ ದ SEBI ವಿಲ್ ಎಕ್ಸ್ಪೆಕ್ಟ್ ದ ಅಪ್ಲಿಕೆಂಟ್ ಶುಡ್ ಬಿ ಕ್ಲೀನ್ ಆ್ಯಂಡ್ ವೆರಿ ಕ್ಲಿಯರ್ ಅಕಾರ್ಡಿಂಗ್ ಟು ದ ಲಾ ಅಂತ. ಸೊ ಲಾ ಪ್ರಕಾರ ಕ್ಲೀನ್ ಆಗಿರಬೇಕು, ಕ್ಲಿಯರ್ ಆಗಿರಬೇಕು ಅಂತ ಬಯಸ್ತಾರೆ SEBI ಅವರು. ಸೊ ಹಾಗಾಗಿ ಎನಿ ಅಪ್ಲಿಕೆಂಟ್ ಹೂ ವಾಂಟ್ ಟು ಗೆಟ್ ಅ ರಿಜಿಸ್ಟ್ರೇಷನ್ ಇನ್ ಅ ಮರ್ಚೆಂಟ್ ಬ್ಯಾಂಕಿಂಗ್, ಸೊ ಹಿ ಹ್ಯಾಸ್ ಟು ಬಿ ವೆರಿ ಕ್ಲೀನ್ ಇನ್ ದ ಐಸ್ ಆಫ್ ಲಾ. ಕಾನೂನು ದೃಷ್ಟಿಕೋನದಲ್ಲಿ, ಕಾನೂನಿನ ಮುಖದಲ್ಲಿ ಅವರು ಸ್ವಚ್ಛವಾಗಿರಬೇಕು, ಕ್ಲೀನ್ ಆಗಿರಬೇಕು ಅಂತ ಬಯಸ್ತಾರೆ. ಆಮೇಲೆ ಅಪ್ಲಿಕೆಂಟ್ ಹ್ಯಾಸ್ ಅ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಫ್ರಮ್ ಅ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಇನ್ ಫೈನಾನ್ಸ್, ಲಾ ಆರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಅಪ್ಲಿಕೆಂಟ್ ಏನಾಗಿರ್ಬೇಕು ರೀ, ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಇರಬೇಕು, ಅವ್ನು ವೃತ್ತಿಪರ ಅರ್ಹತೆ ಇರಬೇಕು. ಅವಂಗೆ ವೃತ್ತಿಪರ ಅರ್ಹತೆ ಇರೋದು ಅಷ್ಟೇ ಅಲ್ಲದೆ ಹಿ ಶುಡ್ ಬಿ ರೆಕಗ್ನೈಸ್ಡ್ ಬೈ ದಿ ಗೌರ್ಮೆಂಟ್ ಇನ್ ಫೈನಾನ್ಸ್. ಸೊ ಗೌರ್ಮೆಂಟ್ನಿಂದ ಅವ ಏನಾಗಿರ್ಬೇಕು ರೀ, ರೆಕಗ್ನಿಷನನ್ನು ಕೂಡ ಪಡೆದಿರಬೇಕು. ಆಮೇಲೆ ರೆಕಗ್ನಿಷನ್ ಇತ್ತು ಅಂದ್ರೆ ಹಿ ಕ್ಯಾನ್ ಬಿ ಎಲಿಜಿಬಲ್ ಆ್ಯಸ್ ಅ ಮರ್ಚೆಂಟ್ ಬ್ಯಾಂಕರ್ ಅಂತ ಹೇಳ್ಬೋದು. ಆಮೇಲೆ ಗ್ರ್ಯಾಂಟ್ ಆಫ್ ಅ ಸರ್ಟಿಫಿಕೇಟ್ ಟು ಅಪ್ಲಿಕೆಂಟ್ ಇನ್ ದ ಇಂಟ್ರೆಸ್ಟ್ ಆಫ್ ಇನ್ವೆಸ್ಟರ್. ಸೊ ಇನ್ವೆಸ್ಟರ್ ದೃಷ್ಟಿಕೋನದಲ್ಲೇ ನಾವು ಏನಿರ್ಬೇಕು ರೀ, ಅಪ್ಲಿಕೆಂಟ ಕ್ಲೀನಾಗಿ ಕೆಲಸ ಮಾಡಬೇಕು ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಕನ್ಸಿಡ್ರೇಷನ್ ಆಫ್ ಅಪ್ಲಿಕೆಂಟ್ಸ್ ಕಂಟಿನ್ಯೂ ನೋಡೋದಾದ್ರೆ, ಅಪ್ಲಿಕೆಂಟ್ ಮಸ್ಟ್ ಫುಲ್ಫಿಲ್ ದ ಕ್ಯಾಪಿಟಲ್ ಅಡೆಕ್ವೆಸಿ ರಿಕ್ವೈರ್ಮೆಂಟ್. ಅಂದರೆ ಬಂಡವಾಳದ ಅವಶ್ಯಕತೆಗಳನ್ನು ಪೂರೈಸಬೇಕು. ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಕಾನೂನಿನ ದೃಷ್ಟಿಕೋನದಲ್ಲಿ ಅಷ್ಟು ಬಂಡವಾಳವನ್ನು ಒದಗಿಸುವಂಗಿರಬೇಕು. ಅಂದಾಗ ಅವ ಮರ್ಚೆಂಟ್ ಬ್ಯಾಂಕರ್ ಆಗಿ ಕೆಲಸ ಮಾಡ್ಬೋದು. ಸೊ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂದ್ರೆ, ಕ್ಯಾಪಿಟಲ್ ಅಡೆಕ್ವೆಸಿ ರಿಕ್ವೈರ್ಮೆಂಟ್ ಶುಡ್ ಬಿ ನಾಟ್ ಲೆಸ್ ದ್ಯಾನ್ ಅ ನೆಟ್ ವರ್ತ್ ಆಫ್ ಅ ಪರ್ಸನ್ ಮೇಕಿಂಗ್ ಅಪ್ಲಿಕೆಂಟ್ಸ್ ಫಾರ್ ಗ್ರ್ಯಾಂಟ್ ಆಫ್ ಅ ರಿಜಿಸ್ಟ್ರೇಷನ್. ಅಂದರೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಏನು ಎಲಿಜಿಬಿಲಿಟಿ ಇರುತ್ತಲ್ಲ ಅಷ್ಟು ಮಿನಿಮಮ್ ಅಮೌಂಟನ್ನು ಅವ ಹೊಂದಿರಲೇಬೇಕು. ಟೇಕ್ ಫಾರ್ ಎಕ್ಸಾಂಪಲ್, ನೀವು ಕೆಟಗರಿ 1 ಒಳಗೆ ನೀವು ಏನಾದರೂ ಮರ್ಚೆಂಟ್ ಬ್ಯಾಂಕರ್ ಆಗಿ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ, ನೋಡಿರಿ,
5 crores ತನಕ ನಿಮ್ಮದು ಆಸ್ತಿ ಇರಬೇಕು ಅಂತ. ಸೊ 5 crore ವರ್ತ್ ಇರಬೇಕು ನೀವು ಅಂತ. ಇಫ್ ಯು ಆರ್ ಅ ಮರ್ಚೆಂಟ್ ಬ್ಯಾಂಕರ್, ಸೊ ದ ಕ್ಯಾಟಗರಿ 1 merchant banker has a 5 crore worth. Category 2 merchant banker is having a worth of 50 lakh. Category 3 merchant banker is having a worth of 20 lakh. And category 4 is nil. So this is what the minimum amount the merchant banker should possess. ಮರ್ಚೆಂಟ್ ಬ್ಯಾಂಕರು ಇಷ್ಟು ಹಣವನ್ನು ಹೊಂದಿರಲೇಬೇಕು ಅಂದಾಗ ಅವ ಏನಾಗ್ಬೋದು ರೀ, ಮರ್ಚೆಂಟ್ ಬ್ಯಾಂಕರ್ ಆಗಿ ಕೆಲಸವನ್ನು ಮಾಡ್ಬೋದು. ಹಿಯರ್ ದ ಗ್ರ್ಯಾಂಟ್ ಆಫ್ ಸರ್ಟಿಫಿಕೇಟ್ ಶುಡ್ ಬಿ ಆಲ್ಸೋ ದ ಗ್ರ್ಯಾಂಟ್ ಆಫ್ ಸರ್ಟಿಫಿಕೇಟ್ ಅಂದ್ರೆ ಅವ್ರಿಗೆ ಪ್ರಮಾಣ ಪತ್ರವನ್ನು ಕೊಡಬೇಕು ನಾವು. ಸೊ ಗ್ರ್ಯಾಂಟ್ ಆಫ್ ಸರ್ಟಿಫಿಕೇಟ್ ಏನಾಗುತ್ತೆ ಅಂದ್ರೆ, ಹಿಯರ್ ದ ಬೋರ್ಡ್ ಆನ್ ಬೀಂಗ್ ಸ್ಯಾಟಿಸ್ಫೈಡ್ ದ್ಯಾಟ್ ದ ಅಪ್ಲಿಕೆಂಟ್ ಈಸ್ ಎಲಿಜಿಬಲ್ ಫಾರ್ ಗ್ರ್ಯಾಂಟ್ ಅ ಸರ್ಟಿಫಿಕೇಟ್. ಸೊ ಸರ್ಟಿಫಿಕೇಟನ್ನು ಪಡೀಲಿಕ್ಕೆ ಅವರು ಎಲಿಜಿಬಲ್ ಇರ್ತಾರೆ. ಸೊ ಸರ್ಟಿಫಿಕೇಟ್ ಪಡೀಲಿಕ್ಕೆ ಎಲಿಜಿಬಲ್ ಇರ್ತಾರೆ ಅಂದ್ರೆ, on the grant of certificate the applicant shall be liable to pay fees as per the prescribed. ಸೊ ಏನು ಫೀಸ್ ಪ್ರಿಸ್ಕ್ರೈಬ್ ಮಾಡಿರ್ತೀವಿ, ಸೊ ಆ ಫೀಸ್ ಪ್ರಕಾರ ನಾವೇನು ಮಾಡ್ತೀವಿ, ಆ ಅಪ್ಲಿಕಂಟ್ ಸರ್ಟಿಫಿಕೇಟನ್ನು ಏನು ಮಾಡ್ಬೋದು, ಇಶ್ಯೂ ಮಾಡ್ಬೋದು ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಕನ್ಸಿಕ್ವೆನ್ಸ್ ಆಫ್ ಫೇಲ್ಯೂರ್ ಟು ಪೇ ದ ಫೀಸ್ ಅಂತ. ಸೊ ನಾವು ಫೀಸನ್ನು ಪೇಮೆಂಟನ್ನು ಮಾಡ್ಬೋದು. ಸೊ ಎವ್ರಿ ಅಪ್ಲಿಕಂಟ್ ಈಸ್ ಎಲಿಜಿಬಲ್ ಫಾರ್ ಗ್ರ್ಯಾಂಟ್ ಆಫ್ ಅ ಸರ್ಟಿಫಿಕೇಟ್ shall pay such fees in such a manner within the period specified. ಸೊ ವಿದಿನ್ ದ ಪೀರಿಯಡ್ ಏನು ಸ್ಪೆಸಿಫೈ ಮಾಡಿರ್ತಾರೆ ಆ ಸ್ಪೆಸಿಫೈ ಪೀರಿಯಡ್ ಒಳಗೆ ಅಪ್ಲಿಕಂಟ್ ಏನು ಮಾಡ್ತಾನೆ, ಶೇರ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂಗೆ ಅವ ಫೀಸನ್ನು ಪೇ ಮಾಡಬೇಕು. ಹಿಯರ್ ದ ಮರ್ಚೆಂಟ್ ಬ್ಯಾಂಕರ್ ಇಫ್ ಹಿ ಫೇಲ್ ಟು ಪೇ ದ ಆ್ಯನ್ಯುವಲ್ ಫೀ ದ ಬೋರ್ಡ್ ಮೇ ಸಸ್ಪೆಂಡ್ ದ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ಇಫ್ ದ ಮರ್ಚೆಂಟ್ ಬ್ಯಾಂಕರ್ ಈಸ್ ಫೇಲ್ ಟು ಪೇ ದ ಫೀಸ್ ವಿಚ್ ಈಸ್ ರಿಕ್ವೈರ್ಡ್ ಅಕಾರ್ಡಿಂಗ್ ಟು ಸೆಬಿ ಆ್ಯಕ್ಟ್, ಇಫ್ ಈಸ್ ನಾಟ್ ಸಪೋಸ್ ಟು ಪೇ, ಸೊ ಹೀಸ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ವಿಲ್ ಬಿ ಕ್ಯಾನ್ಸಲ್ಡ್. ಒಂದು ವೇಳೆ ವರ್ತಕ ಬ್ಯಾಂಕರನ್ನು ಯೋಗ್ಯ ಸಮಯದಲ್ಲಿ ಶುಲ್ಕವನ್ನು ಪಾವತಿಸದೇ ಹೋದಾಗ, ಸೊ ಅವ ಏನು ಮಾಡ್ಬೋದು ರೀ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಕ್ಯಾನ್ಸಲ್ ಮಾಡ್ಬೋದು. ಸೊ ಯಾರು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಕ್ಯಾನ್ಸಲ್ ಮಾಡ್ಬೋದು ರೀ, ವರ್ತಕ ಬ್ಯಾಂಕರ್ನ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಕ್ಯಾನ್ಸಲ್ ಮಾಡ್ಬೋದು. ಯಾರು ಕ್ಯಾನ್ಸಲ್ ಮಾಡ್ತಾರಂದ್ರೆ ಅಗೇನ್ ಸೆಬಿ. ಓಕೆ, ಮರ್ಚೆಂಟ್ ಬ್ಯಾಂಕರ್ ಹ್ಯಾಸ್ ಟು ಪೇ ಟು ಸೆಬಿ ದ್ಯಾಟ್ ಅಪ್ಲಿಕಂಟ್ ಫೀ 25,000. ಸೊ ಮರ್ಚೆಂಟ್ ಬ್ಯಾಂಕರ ಅಪ್ಲಿಕಂಟ್ ಫೀನ ಎಷ್ಟು, ಅಪ್ಲಿಕೇಶನ್ ಫೀನ ಎಷ್ಟು ಕೊಡ್ಬೇಕು ರೀ, ಅವರು 25,000 ರುಪೀಸನ್ನು ಕೊಡಬೇಕು ಸೆಬಿಗೆ. ಆಮೇಲೆ ರಿಜಿಸ್ಟ್ರೇಷನ್ ಫೀ 10 lakh ರುಪೀಸನ್ನು ಕೊಡಬೇಕು. ಆಮೇಲೆ ರಿನ್ಯೂವಲ್ ಫೀ 5 lakh ಕೊಡಬೇಕು ಫಾರ್ 3 years ಫ್ರಮ್ 4th year ಫ್ರಮ್ ದ ಡೇಟ್ ಆಫ್ ಇನಿಷಿಯಲ್ ರಿಜಿಸ್ಟ್ರೇಷನ್. ನೋಡಿ, ನೀವು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಮರ್ಚೆಂಟ್ ಬ್ಯಾಂಕರ ಫೀಸನ್ನು ಕೊಡಬೇಕು ಸೆಬಿಗೆ. ಫೀಸ್ ಕೊಡಬೇಕಾದ್ರೆ ಅಪ್ಲಿಕೇಶನ್ ಫೀ 25,000 ಇರುತ್ತೆ ಅಪ್ಲಿಕೇಶನ್ ತುಂಬಿಕೊಡ್ಲಿಕ್ಕೆ. ಆಮೇಲೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ 10 lakh ಇರುತ್ತೆ. ಆಮೇಲೆ ರಿನ್ಯೂವಲ್ ಫೀ 5 lakh ಫಾರ್ ದ 3rd year ಆ್ಯಂಡ್ 4th year. ಸೊ 3rd year ಮತ್ತು 4th yearಗೆ 5 lakh ರುಪೀಸನ್ನು ನೀವೇನು ಕೊಡಬೇಕು ರೀ, ಪೇಮೆಂಟ್ ಫೀ ಅಂತ ಕೊಡಬೇಕು. ಸೊ ದಿಸ್ ಈಸ್ ಅಬೌಟ್ ದ ರಿಜಿಸ್ಟ್ರೇಷನ್ ಆಫ್ ಅ ಮರ್ಚೆಂಟ್ ಬ್ಯಾಂಕರ್. ನೋಡಿ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ಎಕ್ಸಾಮಿಗೆ. ರಿಜಿಸ್ಟ್ರೇಷನ್ ಆಫ್ ಅ ಮರ್ಚೆಂಟ್ ಬ್ಯಾಂಕರ್ಸ್. ಓಕೆ, ಮರ್ಚೆಂಟ್ ಬ್ಯಾಂಕರ್ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಈ ಸ್ಟೆಪ್ಸನ್ನು ನಾವು ಫಾಲೋ ಮಾಡಬೇಕು. ಸೊ ಯಾವ 5 ಸ್ಟೆಪ್ಸನ್ನು ಫಾಲೋ ಮಾಡ್ಬೇಕು ರೀ? ಅಪ್ಲಿಕೇಶನ್ ಫಾರ್ ಗ್ರ್ಯಾಂಟ್ ಆಫ್ ಸರ್ಟಿಫಿಕೇಟ್, ಪ್ರಮಾಣ ಪತ್ರಕ್ಕೆ ನಾವು ಮೊದಲು ಅಪ್ಲಿಕೇಶನನ್ನು ಅರ್ಜಿಯನ್ನು ಕೊಡಬೇಕು. ಎರಡನೇದು, ಪ್ರತಿಯೊಂದು ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕು, ಅಂದರೆ ವೈಯಕ್ತಿಕ ಮಾಹಿತಿಯನ್ನು ತುಂಬಬೇಕಲ್ಲಿ. ಫರ್ನಿಷಿಂಗ್ ದ ಇನ್ಫಾರ್ಮೇಷನ್ ಆ್ಯಂಡ್ ಕ್ಲಾರಿಫಿಕೇಷನ್ ಆಫ್ ಪರ್ಸನಲ್ ರಿಪ್ರೆಸೆಂಟೇಷನ್, ವೈಯಕ್ತಿಕ ಮಾಹಿತಿಯನ್ನು ಕಡ್ಡಾಯವಾಗಿ ಕೊಡಬೇಕು. ಆಮೇಲೆ ಕನ್ಸಿಡ್ರೇಷನ್ ಆಫ್ ಅಪ್ಲಿಕೇಶನ್, ಅರ್ಜಿಯನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಮಾಹಿತಿ ತುಂಬಿಕೊಳಿಸಬೇಕು. ಗ್ರ್ಯಾಂಟ್ ಆಫ್ ಅ ಸರ್ಟಿಫಿಕೇಟ್, ಪ್ರಮಾಣ ಪತ್ರವನ್ನು ಒದಗಿಸ್ತಾರೆ. ಆಮೇಲೆ ಪ್ರಮಾಣ ಪತ್ರ ಕೊಡಬೇಕಾದ್ರೆ you have to pay the fees and any default fees should have a consequence. ಸೊ ನಿಗದಿತ ಶುಲ್ಕವನ್ನು ನೀವು ಸೆಬಿ ಅವರಿಗೆ ತುಂಬಬೇಕು. ಸೊ ನಿಗದಿತ ಶುಲ್ಕವನ್ನು ತುಂಬಿದ ಮೇಲೆ ನಿಮಗೆ ಕಡ್ಡಾಯವಾಗಿ ಅವ್ರು ಏನು ಕೊಡ್ತಾರೆ, ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಹೌ ಟು ಗೆಟ್ ಅ ರಿಜಿಸ್ಟ್ರೇಷನ್ ಆಫ್ ಮರ್ಚೆಂಟ್ ಬ್ಯಾಂಕರ್ ವಿತ್ ಸೆಬಿ. ಸೊ ಸೆಬಿಗೆ ಸಂಬಂಧಪಟ್ಟಂಗೆ ಮರ್ಚೆಂಟ್ ಬ್ಯಾಂಕರ್ ಹೆಂಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ಈ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ.